ಇಲ್ಲ, ಹೋಟೆಲಲ್ಲಿ ತುಂಬಾ ಕೆಲಸ ಇದೆ. ಹೀಗೆ ಹೇಳಿದ್ರೆ ಹೇಗೆ? ಹೋಟೆಲ್ ಅಂದ್ಮೇಲೆ ದಿನಪೂರ್ತಿ ಕೆಲಸ ಇದ್ದೇ ಇರತ್ತೆ. ನೀನ್ ಇವಾಗ ಬಂದಿಲ್ಲ ಅಂದ್ರೆ ತಪ್ಪಾಗತ್ತೆ. ಮನೇಲಿ ಎಲ್ರೂ ಕಾಯ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನಿವಾಗ ಬರೋ ಪರಿಸ್ಥಿತಿಲಿ ಇಲ್ಲ. ಇಲ್ಲಿ ರಾಶಿ ರಾಶಿ ಕೆಲಸ ಇದೆ. ಇವನು ಯಾಕೆ ಮಂಗನ್ ಥರ ಆಡ್ತಿದ್ದಾನೆ? ವಿಚಿತ್ರವಾಗಿ ಆಡ್ತಿದ್ದಾನಲ್ಲ, ಏನಾಗಿರ್ಬೋದು? ಏನ್ ಕೃಷ್ಣ ನೀನು? ಎಲ್ರೂ ಇದ್ದು ನೀನ್ ಇಲ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಏನ್ ಅನ್ಕೋತಾರೆ ಹೇಳು? ಅವ್ರ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಡ್ಲಿ? ದಯವಿಟ್ಟು ಆದಷ್ಟು ಬೇಗ ಮನೆಗ್ ಬಾ. ಪಕೋಡ, ಒಂದ್ ನಿಮಿಷ ಬಂದೋಗೋ. ಅಣ್ಣ ಬಂದೆ. ನೋಡಿ, ನಾನಿವಾಗ ಬರೋದು ಹೋಟೆಲ್ ಬಾಗ್ಲು ಮುಚ್ಚಿದ ಮೇಲೆನೆ. ನನಗೆ ಹೋಟೆಲಲ್ಲಿ ಸಿಕ್ಕಾಬಟ್ಟೆ ಕೆಲಸ ಇದೆ. ಯಾಕೆ ಸುಮ್ಮನೆ ಫೋನ್ ಮಾಡಿ ನನ್ನ ತಲೆ ತಿಂತಿದ್ದೀರಾ? ಫೋನ್ ಇಡಿ. ಹಲೋ, ಏನೇ ಮಾಡೋದೀಗ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ಇವ್ನು ನೋಡಿದ್ರೆ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ದೆ ಕಾಲ್ ಕಟ್ ಮಾಡ್ಬಿಟ್ಟ. ಏಯ್ ಒಂದು ನಿಮಿಷ ಇರೋ. ಎಲ್ಲೋ ಹೋಗ್ತಿದ್ಯಾ? ಅಣ್ಣ ಕರೆದಿದ್ದು ನನ್ ತಾನೆ, ನಿನ್ ಕರೆದವನಂಗೆ ಹೋಗ್ತಿದ್ಯಾ? ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಿಲ್ಲ ಕಣ. ಅಪ್ಪ, ನೀನು ಇಷ್ಟೊತ್ತು ಫೋನಲ್ಲಿ ಮಾತಾಡಿದ್ದನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಏನೋ ನಿಂದು ತಗದೆ ಅಲ್ಲ ಕಣೋ. ಆ ಹುಡುಗಿ ಅಷ್ಟೊಂದು ಪ್ರೀತಿಯಿಂದ ಮನೆ ಕರಿತಿರೋವಾಗ ಬರಲ್ಲ, ನನ್ನ ಕೆಲಸನೇ ಮುಖ್ಯ ಅಂತಿದ್ಯಲ್ಲೋ. ಏನಾಯ್ತೋ ನಿನಗೆ? ಕೃಷ್ಣ, ಸುಮ್ಮನೆ ಮಾವನ ಮನೆಗೆ ಹೋಗಿ ಖುಷಿಯಾಗಿ ಊಟ ಮಾಡ್ಕೊಂಡು ಬಾ, ಹೋಗು. ಲೈ, ಹೋಟೆಲಲ್ಲಿ ಇಷ್ಟು ಕೆಲಸ ಬಾಕಿ ಇದೆ. ಇದನ್ನೆಲ್ಲ ಬಿಟ್ಟು ಹೆಂಗೋ ಹೋಗ್ಲಿ ನಾನು ಹೋಗಲ್ಲ. ಕೃಷ್ಣ, ನೀನು ತಪ್ಪು ಮಾಡ್ತಿದ್ಯಾ? ಲೈ, ಸುಮ್ಮನೆ ನನಗೆ ಉಪದೇಶ ಕೊಡೋಕೆ ಬರಬೇಡ. ಹೋಟೆಲ್ ಓಪನ್ ಆಗಿ ಎಷ್ಟೊತ್ತಾಯ್ತಾ? ಇನ್ನೂ ಅರ್ಧ ಕೆಲಸ ಮುಗ್ದಿಲ್ಲ. ನನ್ನ ಮಗನೇ, ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿನಗೆ. ಮುಚ್ಕೊಂಡು ಕೆಲಸ ನೋಡ್ಕೊ ಹೋಗು. ನೀವೇನ್ರ ಮುಖ ನೋಡ್ತಾ ಇದ್ದೀರಾ? ಎಷ್ಟೊಂದಿದೆ ಇನ್ನು, ಬೇಗ ಹೆಸರು. ವಂಶಿ ಯಾಕೆಷ್ಟು ಬೇಜಾರಲ್ಲಿದ್ದಾಳೆ? ವಂಶಿ, ಹಾ, ಒಂದ್ ನಿಮಿಷ ಬಾಯಿಲಿ. ಯಾಕೆ ವಂಶಿ ಒಂಥರ ಇದೆಯಾ? ಅಲ್ಲ, ಯಾಕೆ ಅಂತ ಹೇಳ್ಬೇಕಲ್ವಾ? ಕೃಷ್ಣ ಏನಾದ್ರೂ ಅನ್ನ? ನಯನಾ, ನೀನಾದ್ರೂ ಹೇಳು. ಅದು ಅಕ್ಕ, ವಂಶಿ ಕೃಷ್ಣಂಗೆ ಫೋನ್ ಮಾಡಿದ್ಲು. ಏನಾಗಿದೆ ಅವನ್ಗೆ? ಯಾಕೆ ಬರಲ್ವಂತೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಭಾವನಿಗೆ ಹೇಳ್ ಬರ್ತೀನಿ ಅಂತ ಹೋದ. ಈಗ ಕಾಲ್ ಮಾಡಿದ್ರೆ ಇವಾಗ ಹೀಗೆ ಹೇಳ್ತಿದ್ದಾನೆ. ಅವನ್ ಯಾಕೆ ಈ ಥರ ಆಡ್ತಿದ್ದಾನೆ ಅಂತ ಗೊತ್ತಾಗ್ತಾನೆ ಇಲ್ಲ. ನೋಡ್ ವಂಶಿ, ಅವನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅವನಿಗೆ ಹೋಟೆಲ್ ಅಂದ್ರೆ ಆಯ್ತು, ಅದೇ ಜಗತ್ತು. ನೀನು ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಾನು ಅವನ ಜೊತೆ ಮಾತಾಡ್ತೀನಿ. ಅಕ್ಕ, ಹಾ, ನೀವ್ ಇಲ್ಲಿದ್ದೀರಾ? ಮನೆಯೆಲ್ಲ ನಿಮ್ನ ಹುಡುಕ್ಬಿಟ್ವಿ. ನನ್ನನ್ ಯಾಕೆ ಹುಡುಕ್ತಾ ಇದ್ದೀರಾ? ಅದು ನಿಮ್ನ ಅಮ್ಮ ಕರೀತಿದ್ದಾರೆ. ನೀವು ಹೋಗಿರಿ, ನಾನು ಬರ್ತೀನಿ. ನಮ್ ಕೃಷ್ಣಣ್ಣ ಎಲ್ಲೋದ ಅಂತ ಯಾರಾದ್ರೂ ನೋಡಿದ್ರಾ? ಅಮ್ಮ ಅವನ್ನ ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಮನೇಲಿ ಎಲ್ಲೂ ಕಾಣಿಸ್ತಿಲ್ಲ ಅವನು. ಇಲ್ಲೇ ಎಲ್ಲೋ ಇರ್ತಾನೆ ಗಿರಿ. ನೀವ್ ನಡೀರಿ, ನಾನು ಬಂದೆ. ಅದ್ಕೆ ನೀವ್ಯಾಕೆ ಬೇಜಾರಲ್ಲಿದ್ದೀರಾ? ಕೃಷ್ಣಣ್ಣ ಕೂಡ ಕಾಣ್ತಿಲ್ಲ. ಅಣ್ಣ ಇವತ್ತು ಹೋಟೆಲ್ಗೆ ಏನಾದ್ರು ಹೋಗ್ಬಿಟ್ನಾ? ಹೌದು ಪೂಜಾ, ವಂಶಿ ಕಾಲ್ ಮಾಡಿ ಕೇಳಿದ್ಲು. ಆದ್ರೆ ಕೃಷ್ಣ ಬರೋದಿಲ್ಲ, ರಾತ್ರಿ ಹೋಟೆಲ್ ಬಾಗ್ಲಾಕದ್ಮೇಲೆ ಬರೋದು ಅಂದ. ಅವನು ಅಣ್ಣನ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋಕೆ ಭಯ ಪಡ್ಕೊಂಡು ಕೂತಿರ್ತಾನೆ ಅಷ್ಟೇ. ನಾನೇ ಅಣ್ಣಂಗೆ ಫೋನ್ ಮಾಡಿ ಮಾತಾಡ್ತೀನಿ. ಲೌಡ್ ಸ್ಪೀಕರ್ ಹಾಕೋ, ನಾನು ಮಾತಾಡ್ತೀನಿ.
ಇವನ್ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ. ಹಾಯ್ ಅಣ್ಣ. ಅಣ್ಣ, ನಾವು ವಂಶಿಯತ್ಕೆ ಮನೆಗೆ ಬೀಗ್ರೂಟಿಗೆ ಬಂದಿದ್ದೀವಿ. ಅದಕ್ಕೆ ನಾನೇನು ಮಾಡಬೇಕು? ಅಣ್ಣ, ಕೃಷ್ಣಣ್ಣ ನಿಮ್ಗೆ ಹೇಳ್ ಬರ್ತೀನಿ ಅಂತ ಹೋಟೆಲ್ಗೆ ಹೋದ. ಆದ್ರೆ ಈ ಕಾಲ್ ಮಾಡ್ತಿದ್ರೆ ಕಟ್ ಮಾಡ್ತಿದ್ದಾನೆ. ಅಲ್ಲಮ್ಮ, ಅವನು ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ನೀವೆಲ್ಲ ನನ್ನ ತಲೆ ಯಾಕೆ ತಿಂತಿದ್ದೀರಾ? ಅಣ್ಣ, ನಿನ್ಗಿನ್ನೂ ಕೋಪ ಹೋಗಿಲ್ವಾ? ಕೃಷ್ಣಣ್ಣ ಏನು ಹೇಳಲೇ ಇಲ್ವಾ? ನೋಡು, ಇದೆಲ್ಲ ದೊಡ್ಡವ್ರ ವಿಷಯ. ನಿಮಗೆ ಈ ತಲೆ ಹರಟೆಲ್ಲ ಬೇಡ. ಈಗ ನನಗೇನಕ್ಕೆ ಫೋನ್ ಮಾಡಿದ್ರೆ ಅದನ್ನ ಹೇಳಿ. ಇಲ್ಲೆಲ್ಲರೂ ಕೃಷ್ಣನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ.